ಆಲ್ದೂರಿನಲ್ಲಿ ಕೆಂಪೇಗೌಡ ಪ್ರತಿಮೆ ಉದ್ಘಾಟನೆಗೂ ಮುನ್ನ ಚಿಕ್ಕಮಗಳೂರು ಜಿಲ್ಲಾ ಪ್ರವಾಸಿ ಮಂದಿರಕ್ಕೆ ಆಗಮಿಸಿದ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಜಿಲ್ಲಾ ಜೆಡಿಎಸ್ ಕಾರ್ಯಕರ್ತರು ಹೂಗುಚ್ಛ ನೀಡುವುದರ ಮೂಲಕ ಅದ್ದೂರಿಯಾಗಿ ಸ್ವಾಗತಿಸಿದರು. ನೀವು ಹೋಗಿ ಕಾಲ ಹೋಗ್ತಿದ್ದಾರೆ. ಮೊಬೈಲ್ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರು ವಿಧಾನಮಂಡಲ ವಿಶೇಷ ಅಧಿವೇಶನದಲ್ಲಿ ರಾಜ್ಯಪಾಲರ ಭಾಷಣದ ವೇಳೆ ಕಾಂಗ್ರೆಸ್ ಶಾಸಕರು ಘೋಷಣೆ ಕೂಗಿ ಅಡ್ಡಿಪಡಿಸಿದ್ದು ತಪ್ಪು. ರಾಜ್ಯಪಾಲರ ಹುದ್ದೆ ಗೌರವಕ್ಕೆ ಪಾತ್ರವಾದುದು. ರಾಜ್ಯಪಾಲರು ತಮಗೆ ಸೂಕ್ತವೆನಿಸುವ ಭಾಷಣವನ್ನು ಓದುವ ಹಕ್ಕು ಹೊಂದಿದ್ದಾರೆ. ಕಾಂಗ್ರೆಸ್ ಸರ್ಕಾರ ರಾಜ್ಯಪಾಲರ ಕಚೇರಿಯ ಗೌರವವನ್ನು ಕುಗ್ಗಿಸುವ ಪ್ರಯತ್ನ ಮಾಡುತ್ತಿದೆ ಎಂದು ಆರೋಪಿಸಿದರು. ಈ ಒಂದು ಕಾಯ್ದೆಯನ್ನು ಜಾರಿಗೊಳಿಸಬೇಕು ಅಂತಕ್ಕಂಥದ್ದು ರಾಜ್ಯ ಸರ್ಕಾರ ರಾಜ್ಯಪಾಲರ ಅಂಕಿತಕ್ಕೆ ಕಾದು ಕುಳಿತಿದ್ರು. ಎಲ್ಲೋ ಒಂದು ಕಡೆ ಆ ದ್ವೇಷ ಭಾಷಣದಲ್ಲಿ ಒಂದಷ್ಟು ಪ್ರಮುಖವಾದಂಥ ಅಂಶಗಳು ಆ ಕ್ಲಾಸಸ್ನ ನಾವು ಓದ್ತಕ್ಕಂಥದ್ದಾದರೆ ಬಹುಶಃ ಇದ್ರ ಬಗ್ಗೆ ನಾನು ವಿಸ್ತಾರವಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ಮಾತನಾಡಿದ್ದೇನೆ. ಇದು ಒಂದು ಕಡೆ ಪತ್ರಿಕಾ ಮಾಧ್ಯಮದ ಸ್ನೇಹಿತರನ್ನ ಕಟ್ಟಾಕ್ತಕ್ಕಂಥದ್ದು, ಮತ್ತೊಂದು ಕಡೆ ಪ್ರಜಾಪ್ರಭುತ್ವದಲ್ಲಿ ಪ್ರತಿಪಕ್ಷಗಳಿಗೆ ಇರ್ತಕ್ಕಂಥ ಒಂದು ಹಕ್ಕನ್ನು ಸದೆಬಡಿತಕ್ಕಂಥ ಒಂದು ಪ್ರಯತ್ನಕ್ಕೇನು ಯತ್ನಿಸಿದ್ರು ಆ ಕ್ಲಾಸ್ಗಳಲ್ಲಿ ಇರ್ತಕ್ಕಂಥ ಅಂಶಗಳು ಸಂಪೂರ್ಣವಾಗಿ ನಾನು ಪ್ರೆಸ್ ಮೀಟನ್ನು ಕರೆದು ನನ್ನ ಕೈಗೆ ಸಿಗ್ತಾ ಇದ್ದಂಗೆ ಕಾಪಿ ಎಲ್ಲವೂ ಕೂಡ ನಾನು ಅವತ್ತೇ ಮಾತನಾಡಿದ್ದೇನೆ. ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಒಂದು ಮಾರಕವಾದಂಥ ಒಂದು ದ್ವೇಷ ಭಾಷಣದ ಒಂದು ಮಸೂದೆ ಆಗ್ತಾ ಇತ್ತು ಇದನ್ನೇನಾರು ಜಾರಿಗೊಳಿಸಿದರೆ. ಹಾಗಾಗಿ ಇವತ್ತು ರಾಜ್ಯಪಾಲರು ಇವೆಲ್ಲ ಅಂಶಗಳನ್ನು ಕೂಡ ಗಮನಿಸಿ ಒಳ್ಳೆಯ ಒಂದು ತೀರ್ಮಾನ ತಗೊಂಡಿದ್ದಾರೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸ್ವಾಗತ ಕೋರ್ತೀವಿ. ಇಂದು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಘನತೆ ಹೊತ್ತ ರಾಜ್ಯಪಾಲರ ಘನತೆಯನ್ನು ಎಲ್ಲೂ ಕೂಡ ಅದು ತಗ್ಗಿಸ್ತಕ್ಕಂಥ ಕೆಲಸಕ್ಕೆ ಆ ಪ್ರಯತ್ನಗಳು ಸರ್ಕಾರದ ಕಡೆಯಿಂದ ಆಗ್ಕೂಡ್ದು. ಎಲ್ಲೋ ಒಂದು ಕಡೆ ಅವರನ್ನು ಮುಜುಗರಕ್ಕೆ ಸಿಗಿಸ್ತಕ್ಕಂಥದ್ದು, ಎಲ್ಲೋ ಅವರ ಗೌರವಕ್ಕೆ ಧಕ್ಕೆ ತಗೊಂಡು ಬರ್ತಕ್ಕಂಥ ಕೆಲವೊಂದಷ್ಟು ಅಂಶಗಳು ಅವ್ರ ಕಡೆಯಿಂದ ಪ್ರಕಟಣೆ ಮಾಡಿಸ್ತಕ್ಕಂಥದ್ದು ಇದೆಯಲ್ಲ, ಇದು ಮೊದಲು ಸರ್ಕಾರ ಇಂಥ ಒಂದು ವಿಚಾರಗಳು ಬಿಡಬೇಕಾಗ್ತದೆ. ಹಾಗಾಗಿ ಇದು ಒಂದು ಕಡೆ ನಾವು ನೋಡಿದ್ದೇವೆ, ರಾಜ್ಯಪಾಲರು ಅವರು ಒಂದು ಸೆಂಟೆನ್ಸ್ ಓದಬೇಕಾ, ಒಂದು ಪ್ಯಾರಾಗ್ರಾಫ್ ಓದಬೇಕಾ, ಅಥವಾ ಒಂದು ವರ್ಡಲ್ಲೇ ಮುಗಿಸ್ಬೇಕಾ ಅಂತಕ್ಕಂಥದ್ದು ಅದು ಅವ್ರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಯಾಕೆಂದರೆ ಅವರೆಲ್ಲ ಓದ್ಕೊಂಡಿದ್ದಾರೆ. ಏನೇನು ಮುಜುಗುರಕ್ಕೆ ಈಡು ಮಾಡ್ತಕ್ಕಂಥ ಕೆಲವೊಂದಷ್ಟು ಪಾಯಿಂಟ್ಗಳನ್ನ ಹಾಕಿದ್ರು, ಅವೆಲ್ಲ ನೋಡೇನೆ ರಾಜ್ಯಪಾಲರು ಅವ್ರ ಘನತೆಯನ್ನು ಅವರು ಕಾಪಾಡ್ಕೊಳ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಅವರು ಏನೇ ಮಾಡಿದ್ರು ಕೂಡ ಎಲ್ಲದಕ್ಕೂ ನಾವು ಸ್ವಾಗತ ಕೋರ್ತೀವಿ. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಶಾಸಕರಾದ ಎಸ್.ಎಲ್. ಭೋಜೇಗೌಡ, ಜೆಡಿಎಸ್ ಜಿಲ್ಲಾಧ್ಯಕ್ಷ ರಂಜನ್ ಅಜೀತ್, ನಗರಸಭೆ ಅಧ್ಯಕ್ಷರಾದ ಶೀಲಾ ದಿನೇಶ್, ನಗರಸಭೆ ಸದಸ್ಯರಾದ ಎ.ಸಿ. ಕುಮಾರಗೌಡ, ಗೋಪಿ ಮುಂತಾದವರು ಉಪಸ್ಥಿತರಿದ್ದರು.